ನಾವು ದಿನಾಂಕ 15/7/2026 ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು SIR ವಿಶೇಷ ಸಮಗ್ರ ಮತದಾರ ಪರಿಷ್ಕರಣೆ ನಡೀತಾ ಇದೆ. ಈ ಕುರಿತಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ 178ರಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇತ್ತು. ಎಲ್ಲ BLOs ಕೂಡ ಇವತ್ತು ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಸೂಪರ್ವೈಸರ್ಸ್ ಕೂಡ ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಸಹಕಾರ ಮತ್ತು ಅಗತ್ಯ ಮಾನವ ಸಂಪನ್ಮೂಲ ಕೂಡ ನಾವು ಅವರಿಗೆ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಒಟ್ಟು 293 ಮತಗಟ್ಟೆ ಕೇಂದ್ರಗಳಿದ್ದು, ಈ ಪೈಕಿ 2,46,155 ಮತದಾರರು 2026 ಮತದಾರ ಪಟ್ಟಿಗೆ ಅಂತ್ಯಕ್ಕೆ ನಮ್ಮಲ್ಲಿ ನೋಂದಣಿಯಾಗಿರ್ತಾರೆ. ಈ ಪೈಕಿ ನಾವು 99.55% ಅಷ್ಟನ್ನು ನಾವು SIR ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ. ಸೊ 2,45,040 ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ. ಸೊ ಅದರ ಶೇಕಡಾವಾರು ನೋಡಿದಾಗ 99.55% ಆಗಿರ್ತದೆ. ಇನ್ನು ಕೇವಲ ಒಂದು 2,000-1,500 ಅಷ್ಟೇ ನಮ್ಮಲ್ಲಿ ಬಾಕಿ ಇರ್ತದೆ. ಅದನ್ನು ಕೂಡ ಇನ್ನು ನಾಳೆ ಒಳಗಡೆ ಅದನ್ನ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದು ವಿತರಣೆ ಸಂಬಂಧಪಟ್ಟಂಗೆ. ಇನ್ನು ನಮ್ಮದು ಡಿಜಿಟೈಸ್ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮದು 1,53,220 ಏನು ಎನ್ಯುಮರೇಷನ್ ಫಾರ್ಮ್ಗಳನ್ನು ಗಣಕೀಕೃತಗೊಳಿಸಿದ್ರಿ, ಅಂದರೆ ಡಿಜಿಟೈಸ್ ಮಾಡಿದಿರಿ. ಈಗಾಗಲೇ ನಾವು 62.25% ನಾವು ಇವತ್ತು ಡಿಜಿಟೈಸ್ ಆಗಿದೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತಿಗೆ ಮಧ್ಯಾಹ್ನ ಸಂಜೆ 6 ಗಂಟೆ ಒಳಗೆ ಇಷ್ಟು ಪ್ರಗತಿಯಾಗಿದೆ. ಇನ್ನು ಉಳಿದಂಥ 91,227 ಎನ್ಯುಮರೇಷನ್ ಫಾರ್ಮನ್ನು ನಾವು ಡಿಜಿಟೈಸ್ ಮಾಡಲು ಬಾಕಿ ಇದೆ. ಸೊ 37.06% ಬಾಕಿ ಇರ್ತದೆ. ಅದು ಕೂಡ ನಾವೇನು ಒಂದು ಗುರಿಯಾಗಿ ಇಟ್ಕೊಂಡಿದ್ದೀವಿ, ಪ್ರತಿದಿನ ಕನಿಷ್ಠ ಅಂದರೂ ಕೂಡ 100-150 ಫಾರ್ಮನ್ನು ಒಂದು ಮತಗಟ್ಟೆ ಕೇಂದ್ರದಲ್ಲಿ ಡಿಜಿಟೈಸ್ ಮಾಡಬೇಕು ಅಂತೆಲ್ಲ ನಾವು ಗುರಿ ಕೊಟ್ಟಿದ್ದೀವಿ. ಎಲ್ಲ BLOs ಕೂಡ ಆ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತೊಮ್ಮೆ ಹೇಳಕ್ಕೆ ಬಯಸೋದು ಏನಂತಂದರೆ, ಎಲ್ಲ ನಮ್ಮ ಸಾರ್ವಜನಿಕರು, ನಮ್ಮ ಮತದಾರರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮತದಾರರು ದಯವಿಟ್ಟು ಎನ್ಯುಮರೇಷನ್ ಫಾರ್ಮನ್ನು ಸಾಕಷ್ಟು ಕಡೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವೀಪ್ ಆಕ್ಟಿವಿಟೀಸಲ್ಲಿ ಕೂಡ ಅವೇರ್ನೆಸ್ ಇದೆ. ಆ ಫಾರ್ಮ್ಗಳನ್ನು ಸರಿಯಾಗಿ ತುಂಬಿ ಮ್ಯಾಪಿಂಗ್ ಮಾಡೋದಕ್ಕೆ ಅವರೇನು ಪ್ರೊಜಿನಿ ಮ್ಯಾಪಿಂಗ್ ಅಥವಾ ಮ್ಯಾಪಿಂಗ್ ವಿವರಗಳನ್ನು ತುಂಬಿ ಎನ್ಯುಮರೇಷನ್ ಫಾರ್ಮನ್ನು ನಮಗೆ ಆದಷ್ಟು ಶೀಘ್ರದಲ್ಲಿ ನಮಗೆ ಕೊಟ್ಟಿದೆ ಆಯಿತು ಅಂತಂದರೆ BLOಗೆ ತುಂಬ ಸಹಕಾರಿಯಾಗ್ತದೆ, ಸಹಾಯ ಆಗ್ತದೆ. ಕೂಡಲೇ BLOs ಏನು ಮಾಡ್ತಾರೆ, ಫಾರ್ಮ್ಸನ್ನು ಕಲೆಕ್ಟ್ ಮಾಡಿ ಆ ಡಿಜಿಟೈಸ್ ಮಾಡಿದಾಗ ನಮ್ಮದು ಏನು SIR ಪ್ರಕ್ರಿಯೆ ಏನಿದೆ ಅದನ್ನು ನಾವು ಶೀಘ್ರಗತಿಯಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡ್ಬೋದಾಗಿರ್ತದೆ. ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ನು ಕೂಡ ನಾವು ತೆರೆದಿರ್ತೀವಿ. ಏನಾದರೂ ಹೋದರೆ ಅಲ್ಲಿ ನಮ್ಮ BLOs ಸಿಗ್ತಾರೆ, ಅಥವಾ ಬೆಳಿಗ್ಗೆ ಅಥವಾ ಸಂಜೆನೂ ಕೂಡ ಫಾರ್ಮ್ಸ್ ಎಲ್ಲ ತಗೊಂಡೋಗಿ ಆ ಮತಗಟ್ಟೆ ಕೇಂದ್ರಗಳಲ್ಲಿ ಡಿಜಿಟೈಸ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ BLOsಗೆ ಮತ್ತು ಮತದಾರರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯತಿಗಳು ಇವತ್ತು ನಾವು BLO ಫೆಸಿಲಿಟೇಷನ್ ಸೆಂಟರನ್ನು ನಾವು ಇವತ್ತು ತೆರೆದಿರ್ತೀವಿ. ಮತ್ತು ಇಲ್ಲೂ ಕೂಡ ನಾವು ತಾಲೂಕು ಕಚೇರಿ ಮತ್ತು ನಮ್ಮ ಮುನ್ಸಿಪಲ್ ಆಫೀಸಲ್ಲೂ ಕೂಡ ಏನು BLO ಫೆಸಿಲಿಟೇಷನ್ ಸೆಂಟರ್ ತೆರೆದಿರ್ತೀವಿ. ಅಲ್ಲಿ ಏನಾದರೂ ಅನುಮಾನ ಇತ್ತು, ಗೊಂದಲ ಇತ್ತು, ಮಾಹಿತಿ ಬೇಕಾದರೆ ಅಲ್ಲಿಂದ ಪಡಿಬೋದು. ಮತ್ತು ಅಥವಾ ವೋಟರ್ ಫೆಸಿಲಿಟೇಷನ್ ಸೆಂಟ್ರಲ್ಲಾದರೂ ಪಡಿಬೋದು, ಅಥವಾ BLO ಫೆಸಿಲಿಟೇಷನ್ ಸೆಂಟ್ರಲ್ಲಾದರೂ ಕೂಡ ಪಡಿಬೋದಾಗಿರ್ತದೆ. ಅಲ್ಲಿಯ ಮಾಹಿತಿಯನ್ನು ನಮ್ಮವರೆಲ್ಲರೂ ಕೊಡ್ತಾರೆ. ಸೊ ನಮ್ಮ ಎಲ್ಲ ನಾಗರಿಕರೇನಿದ್ದೀರಿ, ಮತದಾರರಿದ್ದೀರಿ, ಸಾಧ್ಯವಾದಷ್ಟು ಬೇಗ ಫಾರ್ಮ್ಸನ್ನು ಫಿಲ್ ಮಾಡಿ ನಾವು BLOsಗೆ ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಈ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಾಧ್ಯಮ ಮಿತ್ರರನ್ನು ಹೆಚ್ಚು ಪ್ರಚಾರ ಮಾಡಿ ಕೂಡಲೇ ಎನ್ಯುಮರೇಷನ್ ಫಾರ್ಮ್ಗಳನ್ನು ಫಿಲ್ ಮಾಡಿ ನಮ್ಮ BLOವರೆಗೆ ಸೇರಿಸಬೇಕು, ಸರಿಯಾಗಿ ತುಂಬಿ ಸೇರಿಸಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ನಿಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಶೀತಲ್, AERO ಹಾಗೂ ತಹಶೀಲ್ದಾರ್ ಹೊಸಕೋಟೆ. ಸಾರ್ವಜನಿಕರಲ್ಲಿ ನಾನು ಒಂದು ರಿಕ್ವೆಸ್ಟ್ ನಮ್ದು ಏನು ಅಂತ ಅಂದರೆ, ನಮ್ಮ BLOಗಳು ಇಲ್ಲಿವರೆಗೆ ಆಲ್ರೆಡಿ ಫಾರ್ಮ್ಸ್ಗಳೆಲ್ಲ ಅಷ್ಟೊಂದು ಕಲೆಕ್ಟ್ ಮಾಡಿದ್ದಾರೆ. ಆದರೆ ಕೆಲವೊಂದು ಎಸ್ಪೆಷಲಿ ಹೊಸಕೋಟೆ ಟೌನ್ ಹಾಗೂ ಕಸ್ಬಾದಲ್ಲಿ ನಮ್ಗೇನು ತೊಂದರೆ ಆಗ್ತಿದೆ ಅಂದರೆ, ಸಾರ್ವಜನಿಕರು ಫಾರ್ಮ್ಸ್ನ ಫಿಲ್ ಮಾಡ್ತಾ ಇಲ್ಲ ಹಾಗೂ ಅದನ್ನ ಕೊಡ್ತಾ ಇಲ್ಲ. ನಮ್ಮ BLOಗಳಿಗೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೇ ಫಾರ್ಮ್ನ ಫಿಲ್ಅಪ್ ಮಾಡಿ 2002 ಮ್ಯಾಪಿಂಗ್ ಡೀಟೇಲ್ಸ್ ಹಾಗೂ ನಿಮ್ಮ ಡೀಟೇಲ್ಸ್ನ ನೀವು ಫಿಲ್ ಮಾಡಿ ನಮ್ಮ BLOಗಳಿಗೆ ಆದಷ್ಟು ಬೇಗ ಕೊಟ್ಟರೆ ನಮ್ಮ ಡಿಜಿಟೈಸೇಷನ್ ನಾವು ಕಂಪ್ಲೀಟ್ ಮಾಡ್ಬೋದು. ಎಲ್ಲರಿಗೂ ಥ್ಯಾಂಕ್ಸ್.